ನೋಡಿ, ನಮ್ಮ ರಾಜ್ಯದೊಳಗೆ ಮೊನ್ನೆ 3ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಏನು ಅಧಿವೇಶನ ನಡೀತು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಅಲ್ಲಿ ಒಂದು ಬಿಲ್ಲನ್ನು ತಂದಿದ್ದಾರೆ. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಎಸ್ಪೆಷಲಿ ಮುಸ್ಲಿಮ್ಸ್ಗೆ ಸಿವಿಲ್ ಕಾಂಟ್ರಾಕ್ಟಿಂಗ್ನಲ್ಲಿ 4% ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥ ಬಿಲ್ಲನ್ನು ಬಂದಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಭಾಳ ಜಬರ್ದಸ್ತಾಗಿ ನಾವು ವಿರೋಧ ಮಾಡಿದ್ವಿ. ಈ ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ತರಬೇಡಿ, ಈ ಕಾಯ್ದೆಯನ್ನು ತರಬೇಡಿ, ಇದು ಸಂವಿಧಾನದ ವಿರುದ್ಧವಾಗಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋಕ್ಕೆ ಬರೋದಿಲ್ಲ. ಈಗ ಆಲ್ರೆಡಿ ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಒಟ್ಟಿಗೆ ಇದ್ದಾಗ, ಆಂಧ್ರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇದನ್ನು ತಂದಾಗ ಈ ವಿಷಯವನ್ನು ಕೋರ್ಟ್ಗೆ ಹೋಗಿ ಕೋರ್ಟ್ ಅದಕ್ಕೆ ತಡೆ ಒಡ್ಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಅವರು ಹಠಮಾರಿತನದ ಧೋರಣೆಯಿಂದ ಮುಸ್ಲಿಮರಿಗೆ 4% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಬೆಲೆ ತೆತ್ತಾದರೂ ಕೂಡ ನಾವು ಈ 4% ರಿಸರ್ವೇಷನ್ ಜಾರಿ ಆಗದಂಗೆ ನಾವು ನೋಡ್ತೇವೆ. ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ರಾಷ್ಟ್ರಪತಿಗಳಿಗೂ ಕೂಡ ಇದನ್ನು ನಾವು ಪತ್ರ ಬರೀತೇವೆ, ಪ್ರಧಾನಮಂತ್ರಿಗಳಿಗೆ ಈ ವಿಷಯ ಕುರಿತಂತೆ ಪತ್ರ ಬರೀತೇವೆ. ಇದು ದೇಶ ವಿರೋಧಿ ನಿರ್ಧಾರ ಆಗಿದೆ. ಈ ಕಾನೂನು ಏನು ತರ್ತಾ ಇದ್ದಾರೆ ಇದು ದೇಶ ವಿರೋಧಿ ಆಗಿದೆ, ಸಂವಿಧಾನ ವಿರೋಧಿ ಆಗಿದೆ, ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಸಂವಿಧಾನವನ್ನೇ ಬದಲಾಯಿಸುವ ಕಾಲ ಬರುತ್ತೆ, ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋದಕ್ಕೋಸ್ಕರ, ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಈ ಥರದ ಧೋರಣೆಯಿಂದನೇ ನಮ್ಮ ದೇಶ ವಿಭಜನೆ ಆಯಿತು. ಈ ದೇಶ ವಿಭಜನೆ ಆಯಿತು. ಆದರೂ ಕೂಡ ಕಾಂಗ್ರೆಸ್ಸಿನ ಈ ಥರದ ಮುಟ್ಟಾಳತನದ ನಿರ್ಧಾರದಿಂದನೇ ದೇಶ ವಿಭಜನೆ ಆಯಿತು. ಮನೆಮುರುಕ ನಿರ್ಧಾರದಿಂದನೇ, ದೇಶದ್ರೋಹಿ ನಿರ್ಧಾರದಿಂದನೇ ನಮ್ಮ ದೇಶ ವಿಭಜನೆ ಆಯಿತು. ಆದರೂ ಕೂಡ ಕಾಂಗ್ರೆಸ್ ಪಾಠ ಕಲಿತಾ ಇಲ್ಲ. ಈಗ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ 4% ಮುಸಲ್ಮಾನರಿಗೆ ರಿಸರ್ವೇಷನನ್ನು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಇದಕ್ಕೋಸ್ಕರ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಇದು ದೇಶದ್ರೋಹಿ, ಪ್ರಜಾಪ್ರಭುತ್ವ ದ್ರೋಹಿ ನಡೆಯಾಗಿದೆ, ಸಂವಿಧಾನ ದ್ರೋಹಿ ನಡೆಯಾಗಿದೆ. ಇದನ್ನು ಯಾವುದೇ ಬೆಲೆ ತೆತ್ತಾದರೂ ಕೂಡ ನಾವು ಅದನ್ನು ತಡಿತೇವೆ. ಒಂದನೇದು. ಅದಕ್ಕೆ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಇದೆ. ಕಲಬುರಗಿನಲ್ಲಿ ನಾಳೆ ಹೋರಾಟ ಇದೆ, ಕೊಪ್ಪಳದಲ್ಲಿದೆ. ನಾನು ಕೊಪ್ಪಳಕ್ಕೆ ಹೋಗ್ತಾ ಇದ್ದೇನೆ, ಸಾಯಂಕಾಲ ಸಭೆ ಇದೆ. ಈ ಕಾರಣಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಈ ಒಂದು 4% ರಿಸರ್ವೇಷನನ್ನು ಏನು ಕೊಟ್ಟಿದ್ದಾರೆ ಮತ್ತು ಇದಕ್ಕೋಸ್ಕರ ಪ್ರತಿಭಟನೆ ಮಾಡಿದಂಥ ನಮ್ಮ ಕೆಳಮನೆಯಲ್ಲಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. 18 ಜನ ಶಾಸಕರನ್ನ ಏನು ಮಾಡಿದ್ರು? 18 ಜನ ಶಾಸಕರು ಇದನ್ನು ವಿರೋಧ ಮಾಡಬಾರ್ದಾ? ಇದನ್ನು ವಿರೋಧ ಮಾಡ್ತಕ್ಕಂಥ ರೈಟ್ ನಮ್ಮ ಶಾಸಕರಿಗಿಲ್ವಾ? ಇದನ್ನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ತೇವೆ. ಎರಡನೇದು, ಇದು ರೈತ ವಿರೋಧಿ ಸರ್ಕಾರ ಆಗಿದೆ. ಡಿ ಕೆ ಶಿವಕುಮಾರು ಮತ್ತು ಪ್ರಿಯಾಂಕಾ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅವತ್ತಿದ್ದಂಥ ಅನೇಕ ಜನ ಶಾಸಕರು ತಲೆಯ ಮೇಲೆ ತೊಗರಿ ಬೆಳೆಯ ಹೊರೆಯನ್ನು ಹೊತ್ತುಕೊಂಡು 1 ಎಕರೆಗೆ 25,000 ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಅವತ್ತು ತೊಗರಿ ಬೆಳೆ ಲಾಸ್ ಆದಂಥ ಸಂದರ್ಭದಲ್ಲಿ, ತೊಗರಿಗೆ ನೆಟೆ ರೋಗ ಬಂದಂಥ ಸಂದರ್ಭದಲ್ಲಿ ತೊಗರಿಯ ಹೊರೆಯನ್ನು ಹೊತ್ಕೊಂಡು ತಲೆ ಮೇಲೆ 1 ಎಕರೆಗೆ 25,000 ಕೊಡಬೇಕು ಅಂತ ಹೋರಾಟ ಮಾಡಿದರು. ನಾನು ಕೇಳ್ತೇನೆ, ಅದೇ ಪ್ರಿಯಾಂಕಾ ಖರ್ಗೆ ಅವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ, ಇವ್ರ ಮೂಲಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು 25,000 ಕೊಡಿ ಎಕರೆಗೆ. ನೀವೇ ಹೋರಾಟ ಮಾಡಿದ್ರಿ. ನಮ್ಮ ಸರ್ಕಾರ ಆ ಕೊನೆ ದಿನಗಳಲ್ಲಿ 733 ರೂಪಾಯಿ 2 ಲಕ್ಷ 733 ಕೋಟಿ
2 ಲಕ್ಷ ಹಣವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿತ್ತು. ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕಡಲೆಕಾಯಿ ತಿಂತಾ ಇದೆಯಾ ಸರ್ಕಾರ? ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ, ಬೆಂದು ಹೋಗಿದ್ದಾರೆ ರೈತರು. ಕಲಬುರಗಿ ಭಾಗದಲ್ಲಿ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ತೊಗರಿ ಬೆಳೆ ಬೆಳೆದಂಥ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನು ಮಾಡ್ತಾ ಇದೆ ಈ ಸರ್ಕಾರ? ನಾಚಿಕೆ ಆಗಬೇಕು ಉಸ್ತುವಾರಿ ಸಚಿವರುಗಳಿಗೆ. ಕೂಡಲೇ ತೊಗರಿ ಬೆಳೆಯಲ್ಲಿ ಲಾಸ್ ಆಗಿರುವಂಥ ರೈತರಿಗೆ ಕೂಡಲೇ ಸ್ಪಂದಿಸಬೇಕು. ಈ ವಿಷಯವನ್ನು ತೆಗೆದುಕೊಂಡು ನಾಳೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರೈತರಿಗೆ ಕೂಡಲೇ ಸ್ಪಂದಿಸಬೇಕು. 7 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆನಲ್ಲಿ. ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ? 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಬಿಡ್ತೀವಿ. ಈ ಸರ್ಕಾರ ಮಾತಾಡುತ್ತೆ ಪರಿಹಾರ ಬೇಕು ಅಂತ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾಚಿಕೆ ಆಗಲ್ಲ ಈ ಸರ್ಕಾರ ಈ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೆ? ಆದ್ದರಿಂದ ಸರ್ಕಾರವನ್ನು ನಾನು ಆಗ್ರಹಪಡಿಸ್ತೇನೆ. 7 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಾಲ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಪರಿಸ್ಥಿತಿ ಇದೆ ರೈತರಿಗೆ. ಕೂಡಲೇ ತೊಗರಿ ಬೆಳೆಗಾರರು ಏನು ಕಷ್ಟದಲ್ಲಿದ್ದಾರೆ ನೆಟೆ ರೋಗದಿಂದ, ಕೂಡಲೇ ಸ್ಪಂದಿಸಬೇಕು. ಎಕರೆಗೆ 25,000 ನಾವು ಹೇಳಿದ್ದೇವೆ. 800 ಕೋಟಿ ರೂಪಾಯಿ ಪ್ಯಾಕೇಜನ್ನು ಅನೌನ್ಸ್ಮೆಂಟ್ ಮಾಡಿ ಅಂತ ನಾನು ಮತ್ತೆ ಆಗ್ರಹಪಡಿಸ್ತೇನೆ. ಸದನದಲ್ಲೂ ಕೂಡ ಆಗ್ರಹಪಡಿಸಿದ್ವಿ. ಶಶಲ್ ನಮೋಶಿ ಅವರು, ನಾನು, ನಮ್ಮ ಸಾಬಣ್ಣ ತಳವಾರ್ ಅವರು ಎಲ್ಲರೂ ಕೂಡ ಆಗ್ರಹಪಡಿಸಿದ್ವಿ. ಕೆಳಮನೆಯಲ್ಲೂ ಕೂಡ ಆಗ್ರಹಪಡಿಸಿದ್ದೇವೆ. ಕೂಡಲೇ ಸ್ಪಂದಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹಿಸ್ತೇನೆ. ಮತ್ತೊಂದು ವಿಷಯ, ಈ ಸರ್ಕಾರ ಇದುವರೆಗೆ ಮುಖ್ಯಮಂತ್ರಿ ಚೇರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇತ್ತು, DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ. ಈಗ ಹನಿ ಟ್ರ್ಯಾಪ್ನಲ್ಲಿ ಮುಳುಗಿದ ಸರ್ಕಾರ. ನಿನ್ನೆ ಮಾನ್ಯ AICC ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಎಂಕ್ವೈರಿ ಮಾಡಿ ಅಂತ. ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕಾ ನಿಮಗೆ ತನಿಖೆ ಮಾಡಿ ಅಂತ? ಈ ಸರ್ಕಾರಕ್ಕೆ ಜ್ಞಾನ ಇಲ್ವಾ? ನಮ್ಮ ರಾಜ್ಯದ ಒಬ್ಬ ಪ್ರಮುಖ ಸಚಿವರು ಹೇಳಿದ್ದಾರೆ, ನಮ್ಮ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ, ನನ್ನ ಮಗನ ಮೇಲೆ ನಡೆದಿದೆ ಅಂಥೇಳಿ. ಆದ್ದರಿಂದ ಈ ಹನಿ ಟ್ರ್ಯಾಪ್ ಬಗ್ಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ CBIಗೆ ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಟ್ಟು ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಎಲ್ಲ ಬೆಲೆಯನ್ನೇ ಏರಿಕೆ ಮಾಡಿರೋದು, ರೈತರಿಗೆ ಏನೇನು ಬಜೆಟ್ ಕೊಡದೇ ಇರೋದು, ನೀರಾವರಿಗೆ ನ್ಯಾಯ ಪೈಸೆ ಕೊಡದೇ ಇರೋದು, ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಅದಕ್ಕೆ ಹೇಳಿದ್ದಾರೆ ಅವರು. ಇದರೊಳಗಡೆ ಯಾಕೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಮಾತಾಡುವ ಹುಲಿಗಳಿಗೆ, ಗರ್ಜಿಸುವ ಹುಲಿಗಳ ಬಾಯನ್ನು ಬಂದ್ ಮಾಡೋದಕ್ಕೋಸ್ಕರವಾಗಿ ಈ ಹನಿ ಟ್ರ್ಯಾಪನ್ನು ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಇಬ್ಬಿಬ್ಬರು 3 ಜನ ಸಚಿವರು ಹೇಳಿದ್ದಾರೆ. ಈ ಸರ್ಕಾರಕ್ಕೆ ಅಷ್ಟು ಪ್ರಾಥಮಿಕ ಜ್ಞಾನ ಬೇಡವಾ? ಕೂಡಲೇ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಅಥವಾ CBIಗೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇನೆ.